ನಿಮ್ಮ ಮಕ್ಕಳು ಮೊರಾರ್ಜಿ ದೇಸಾಯಿ ಶಾಲೆಗೆ ಹೋಗ್ತಿದ್ದಾರಾ? ಹಾಗಾದ್ರೆ ಈ ಸ್ಟೋರಿ ನೋಡಲೇಬೇಕು. ಪೋಷಕರೇ, ಈ ಸುದ್ದಿ ಒಮ್ಮೆ ನೋಡಿ. ನಿಮ್ಮ ಮಕ್ಕಳನ್ನ ಮೊರಾರ್ಜಿ ದೇಸಾಯಿ ಶಾಲೆಗೆ ಸೇರಿಸಬೇಕಾ ಬೇಡವಾ ಎಂಬುದು ತಿಳಿಯಬಹುದು. ಮೊರಾರ್ಜಿ ದೇಸಾಯಿ ಶಾಲೆಗೆ ಹೋಗುವಂತ ಮಕ್ಕಳಿಗೆ ಎಂತ ಆಹಾರ ನೀಡುತ್ತಿದ್ದಾರೆ ಎಂದು ತಿಳಿದಿದೆಯೇ? ಪ್ರತಿನಿತ್ಯ ಮಕ್ಕಳಿಗೆ ನೀಡುವ ಆಹಾರ ಪದಾರ್ಥಗಳು ಹುಳ ಇವೆ. ಈ ಹುಳವಿರುವ ಆಹಾರ ಕ್ರೈಸ್ತ ಇಲಾಖೆಯಿಂದ ಪೂರೈಕೆ ಆಗ್ತಿದೆಯಂತೆ. ಹಾಗಂತ ನಾವು ಹೇಳುತ್ತಿಲ್ಲ, ಸ್ವತಃ ರೆಡ್ಡಿಕಟ್ಟೆ ಮೊರಾರ್ಜಿ ದೇಸಾಯಿ ಶಾಲೆಯ ವಾರ್ಡನ್ ಲೋಕೇಶ್ ಹೇಳುತ್ತಿರುವುದು. ತುಮಕೂರು ಜಿಲ್ಲೆಯ ಕೋಟಗೆರೆ ತಾಲೂಕಿನ ರೆಡ್ಡಿಕಟ್ಟೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ನಿನ್ನೆ ಸಂಜೆ ಅಂದರೆ ಬುಧವಾರ ಸಂಜೆ ಸುಮಾರು 4 ಗಂಟೆ ಸಮಯದಲ್ಲಿ ಗೋಧಿ ಆರಿಸುವಂತ ಕೆಲಸ ಪ್ರಕ್ರಿಯೆ ಶುರುವಾಗಿತ್ತು. ನೀರಿನಲ್ಲಿ ತೊಳೆಯುವ ಸಮಯದಲ್ಲಿ 1 ಚೀಲ ಗೋಧಿಯಲ್ಲಿ ಸುಮಾರು 15 ಕೆಜಿಯಷ್ಟು ಹುಳ ಬಿದ್ದು ಜೋಳಾಗಿತ್ತು. ಹಾಗಾದರೆ ಈ 15 ಕಿಲೋ ಗೋಧಿ ಯಾರು ನೀಡುತ್ತಾರೆ? ಇದನ್ನ ಗೋಣಿ ಚೀಲದಿಂದ ಬೇರ್ಪಡಿಸಿ ಪ್ಲಾಸ್ಟಿಕ್ ಚೀಲಗಳನ್ನ ಬಳಸಿದರೆ ಈ ಹುಳ ಬಿದ್ದು ಹಾಳಾಗುತ್ತಿರಲಿಲ್ಲವೇನೋ? ಇಲ್ಲಿನ ಪ್ರಾಂಶುಪಾಲ ನಾಗರಾಜ್ ಹಾಗೂ ವಾರ್ಡನ್ ಲೋಕೇಶ್ ಅವರ ಬೇಜವಾಬ್ದಾರಿತನ ಇಲ್ಲಿ ಮುಖ್ಯವಾಗಿ ಕಾಣ್ತಿದೆ. ವಿಷಯ ತಿಳಿದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಯಮುನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರಾಂಶುಪಾಲರಿಗೆ ತರಾಟೆಗೆ ತೆಗೆದುಕೊಂಡ್ರು. ಮಾನ್ಯ ಗೃಹ ಸಚಿವರು ಈ ಕಡೆ ಗಮನ ಹರಿಸಿದರೆ ಉತ್ತಮ, ಇಲ್ಲದಿದ್ದರೆ ನಿಮ್ಮ ಹೆಸರಿಗೆ ಮಸಿ ಬಳಿಯುವಂತ ಅಧಿಕಾರಿಗಳಿದ್ದಾರೆ. ಮಕ್ಕಳಿಗೆ ನೀಡಬೇಕಾದಂತ ಆಹಾರ ಪದಾರ್ಥಗಳು ಚರಂಡಿ ಸೇರ್ತಿದೆ. ನಮಗೆ 6 ತಿಂಗಳು ಆಗುವಷ್ಟು ಆಹಾರ ಪೂರೈಸುವ ಇಲಾಖೆಗೆ ಕೇಳಿ. ಇದರಿಂದ ಅಕ್ಕಿ, ಬೇಳೆ, ಗೋಧಿ ಎಲ್ಲವೂ ಸಹ ಹುಳ ಬಿದ್ದು ಹಾಳಾಗುತ್ತದೆ. ಅದನ್ನ ಕ್ಲೀನ್ ಮಾಡಿ ಮಕ್ಕಳಿಗೆ ನೀಡುತ್ತಿದ್ದೇವೆ. ವಾರ್ಡನ್ ಲೋಕೇಶ್ ಅವರಿಗೆ ವಿಚಾರಿಸಿದಾಗ ಉಡಾಫೆ ಉತ್ತರ, ನೀವು ಯಾರು? ಯಾಕೆ ಬಂದಿದ್ರಿ? ಇದನ್ನ ಕೇಳಲು ನೀವ್ಯಾರು? ಒಳಗೆ ಬರಲು ಯಾರು ಅನುಮತಿ ನೀಡಿದ್ರು? ನಾವು ಮಕ್ಕಳಿಗೆ ಇದನ್ನ ನೀಡುತ್ತೇವೆ, ಏನಾದ್ರೂ ಬರೀರಿ, ನಾನು ಹೆದರಲ್ಲ ಎಂದು ಬೇಜವಾಬ್ದಾರಿತನ ಉತ್ತರ. ಅದರಿಂದ ಕೂಡಲೇ ವಾರ್ಡನ್ ಲೋಕೇಶ್ ಅವರ ಎತ್ತಂಗಡಿ ಮಾಡಲು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನಾದ್ರೂ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಹಾಗೂ ಸಂಬಂಧಪಟ್ಟಂತ ಮೇಲಧಿಕಾರಿಗಳು ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇಲ್ಲ ಇಂಥ ರೆಸಿಡೆನ್ಸಿ ಶಾಲೆಗಳಿಗೆ ದಿಢೀರ್ ಭೇಟಿ ನೀಡಿ ಆಹಾರ ಪದಾರ್ಥಗಳು ಪರಿಷ್ಕರಣೆ ಮಾಡಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಹಾಗೂ ಆರೋಗ್ಯ ನೀಡಿದರೆ ಉತ್ತಮ ಎಂಬುದು ನಮ್ಮ ರಾಜಮುದ್ರಿ ವಾಹಿನಿಯ ಆಶಯ. ನ್ಯೂಸ್ ಬ್ಯೂರೋ, ರಾಜಮುದ್ರಿ ನ್ಯೂಸ್. ಬನ್ನಿ ನಿಮ್ಮದು, ಜಲ ನಮ್ಮದು. ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ, ಮೇಂಟೈನ್ ಮಾಡ್ತಾರೆ ಅಂತ ಯಾವಾಗ್ಲೂ ಒಂದು ಮಾಡೋದೇ ಅಂತಿದ್ರು ಮೇಡಮ್. ನಾವು ಅಲ್ಲಿಂದ ತರ್ಬೇಕಾರೆ ಹುಳ ಬರ್ತದೆ ಅಂತ. ಅಲ್ಲಿಂದ ತರ್ಬೇಕಾರೆ ಹುಳ ಬರೋದನ್ನ ಏನು ತರಬೇಕು ಮೇಡಮ್? ಜಾಸ್ತಿ ಹುಳ ಇರೋದ್ರಿಂದ ನಮಗೆ ಬೇಡ ಇದು ಅಂತ ನೀವು ಹೇಳ್ಬೋದು. ಇಲ್ದಿರ ನಮಗೆ ಕೊಡಲ್ಲ ಅಂತ ಅವ್ರು ಹೇಳ್ತಾರೆ. ಹಂಗೆ ಹಾಕೋಣ ಅಲ್ಲಿಂದ ಕಳಿಸ್ತಾ ಇರೋದೇ ಬೇಡ ನಮಗೆ ಹುಳ ಆಗಿದೆ, ಬೇಡ ನಮಗೆ ಗೋಧಿ ಅಂತಾನೆ ಹೇಳ್ರಿ. ಅಲ್ಲಿಂದಾನೆ ಕ್ರೈಸ್ನಿಂದ ಕಳಿಸ್ತಾ ಇರೋದೇ ಕೊಡಿ ಸರ್ ಅಂತಾನೆ ಹೇಳ್ರಿ. ಈ ತರ ಮಕ್ಕಳಿಗೆ ಏನ್ ಹಾಕೋಣ, ನಾವು ಚೆನ್ನಾಗಿರೋದು ಕೊಡಿ ಅಂತಾನೆ ಹೇಳಿ ಅಲ್ಲಿ ಗೋಡನಲ್ಲಿ. DTW ಗಮನಕ್ಕೆ ತನ್ನಿ, ಅವ್ರು ಗೋಡನ್ ಇವ್ರಿಗೆ ಹೇಳ್ತಾರೆ. ಅದಕ್ಕೆ ಈ ಸಲ ಈಗ ಬಂದಿರೋ ಅಲಾಟ್ಮೆಂಟ್ಗೆ ಎಲ್ಲ ಹೇಳಿನೇ ಇದು ಮಾಡಿದ್ದೀನಿ. ಈಗ ಯಾವ ಕಾರಣಕ್ಕೂ ಇದ್ರೆ ತಗೋಬೇಡ್ರಿ ಅಂತ ನಾವು ಅಲ್ಲೂ ಮಾತಾಡಿ, ಇಲ್ಲ ಈ ಸರಿ ಇನ್ನು ಬಂದ ತಕ್ಷಣ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಮಾಡೋದು. ಈಗ ಹೋಗಿ ಅಲರ್ಟ್ ಆಗೇವೆ ಅಂತಾರೆ, ಹೋಗಿ ಬಂದ ತಕ್ಷಣ ತಗೋಬೇಕು.